ಸೈಟನ್ನು ಖರೀದಿಸುವಾಗ ಜನರು ಮಾಡುವ 5 ದೊಡ್ಡ ತಪ್ಪುಗಳು. ನಮಸ್ಕಾರ ಸ್ನೇಹಿತರೆ, ಇಂದು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡೋಣ. ಬಹಳ ಜನರು ಜೀವನದಲ್ಲಿ ಒಮ್ಮೆ ಅಥವಾ 2 ಬಾರಿ ಸೈಟನ್ನು ಖರೀದಿಸ್ತಾರೆ. ಆದರೆ ಸರಿಯಾದ ಮಾಹಿತಿ ಇಲ್ಲದೆ ತೆಗೆದುಕೊಳ್ಳುವ ಒಂದು ನಿರ್ಧಾರ ಲಕ್ಷಾಂತರ ರೂಪಾಯಿಗಳ ನಷ್ಟಕ್ಕೆ ಕಾರಣವಾಗಬಹುದು. ಇಂದು ಸೈಟ್ ಖರೀದಿಸುವ ಜನರು ಸಾಮಾನ್ಯವಾಗಿ ಮಾಡುವ 5 ತಪ್ಪುಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಂಖ್ಯೆ 1, ದಾಖಲಾತಿಗಳನ್ನು ಪರಿಶೀಲಿಸದೆ ಖರೀದಿಸುವುದು. ಅನೇಕರು ಜಾಗವನ್ನು ನೋಡಿ ಅಡ್ವಾನ್ಸ್ ಕೊಡುತ್ತಾರೆ, ಆದರೆ ಜಾಗದ ದಾಖಲಾತಿಗಳು ಅಂದರೆ ಖಾತೆ, ಮ್ಯೂಟೇಷನ್, ಮಾರಾಟ ಪತ್ರ, EC, ಲೇಔಟ್ ಬಗ್ಗೆ ಒಂದು ಪ್ಲ್ಯಾನ್, ಈ ರೀತಿ ಮುಂತಾದ ದಾಖಲಾತಿಗಳನ್ನು ಪಡೆದು ಅಡ್ವಾನ್ಸ್ ಕೊಡಬೇಕು ಹಾಗೂ ಕಾನೂನು ತಿಳಿದವರ ಹತ್ತಿರ ತೋರಿಸಿ ನಂತರ ಮಾತ್ರ ಮುಂದುವರಿಯಬೇಕು. ತಪ್ಪು ಸಂಖ್ಯೆ 2, ಕೇವಲ ಕಡಿಮೆ ಬೆಲೆಯನ್ನು ನೋಡಿ ಖರೀದಿಸುವುದು. ಸರ್, ಇಲ್ಲಿ ತುಂಬ ಕಡಿಮೆ ಬೆಲೆ ಇದೆ ಎಂದು ಹೇಳಿದರೆ ಹಲವಾರು ಜನ ಆಕರ್ಷಿತರಾಗುತ್ತಾರೆ. ಆದರೆ ಪ್ರಶ್ನೆ ಏನೆಂದರೆ, ಏಕೆ ಕಡಿಮೆ ಬೆಲೆ? ಆ ಪ್ರದೇಶದಲ್ಲಿ ರಸ್ತೆ ಇದೆಯೇ? ನೀರಿನ ಸೌಲಭ್ಯ ಇದೆಯೇ? ಅಭಿವೃದ್ಧಿ ಸಾಧ್ಯವೇ? ಅಥವಾ ಯಾವುದಾದರೂ ಕಾನೂನಿನ ಸಮಸ್ಯೆ ಇದೆಯೇ? ಕಡಿಮೆ ಬೆಲೆಯ ಆಸ್ತಿ ಯಾವಾಗಲೂ ಉತ್ತಮ ಹೂಡಿಕೆ ಆಗುವುದಿಲ್ಲ. ಉತ್ತಮ ಸ್ಥಳದಲ್ಲಿರುವ ಆಸ್ತಿ ದೀರ್ಘಾವಧಿಯಲ್ಲಿ ಹೆಚ್ಚು ಲಾಭವನ್ನು ನೀಡುತ್ತದೆ. ತಪ್ಪು ಸಂಖ್ಯೆ 3, ಸ್ಥಳ ಪರಿಶೀಲನೆ ಮಾಡದೆ ಖರೀದಿಸುವುದು. ಕೆಲವರು ಬ್ರೋಷರ್ ಅಥವಾ ವಾಟ್ಸಪ್ ಫೋಟೋಗಳನ್ನು ನೋಡಿ ನಿರ್ಧಾರ ಮಾಡುತ್ತಾರೆ. ಇದು ದೊಡ್ಡ ತಪ್ಪು. ನೀವು ಖರೀದಿಸಲು ಬಯಸುವ ಜಾಗಕ್ಕೆ ಕನಿಷ್ಠ 2 ಅಥವಾ 3 ಬಾರಿ ಭೇಟಿ ನೀಡಿ. ಬೆಳಿಗ್ಗೆ ಹೋಗಿ, ಸಂಜೆ ಹೋಗಿ, ಸುತ್ತಮುತ್ತಲಿನ ಅಭಿವೃದ್ಧಿಯನ್ನು ಪರಿಶೀಲಿಸಿ. ಶಾಲೆಗಳು, ಆಸ್ಪತ್ರೆಗಳು, ಬಸ್ಸು ಸೌಲಭ್ಯ, ಮಾರುಕಟ್ಟೆ ಇವುಗಳೆಲ್ಲನ್ನು ಗಮನಿಸಿ. ಸ್ಥಳವನ್ನು ಸ್ವಂತ ನೋಡಿ ನಿರ್ಧಾರ ತೆಗೆದುಕೊಳ್ಳುವುದು ಅತ್ಯಂತ ಮುಖ್ಯ. ತಪ್ಪು ಸಂಖ್ಯೆ 4, ಭವಿಷ್ಯದ ಅಭಿವೃದ್ಧಿಯನ್ನು ಗಮನಿಸದಿರುವುದು. ಇಂದಿನ ಪರಿಸ್ಥಿತಿಯನ್ನು ಮಾತ್ರ ನೋಡಿ ನಿರ್ಧಾರ ಮಾಡಬಾರದು. 5 ಅಥವಾ 10 ವರ್ಷಗಳ ನಂತರ ಈ ಪ್ರದೇಶ ಹೇಗಿರಬಹುದು ಎಂದು ಯೋಚಿಸಬೇಕು. ಹೊಸ ರಸ್ತೆಗಳ ಯೋಜನೆ ಏನಾದರೂ ಇದೆಯಾ? ಮೆಟ್ರೋ ಯೋಜನೆ ಇದೆಯೇ? ಅಥವಾ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಯಾಗುತ್ತಿದೆಯೇ? ಹೊಸ ಶಿಕ್ಷಣ ಸಂಸ್ಥೆಗಳು ಬರುತ್ತಿವೆಯೇ? ಇಂತಹ ಅಭಿವೃದ್ಧಿ ಯೋಜನೆಗಳು ಭವಿಷ್ಯದಲ್ಲಿ ಜಮೀನಿನ ಮೌಲ್ಯವನ್ನು ಹೆಚ್ಚಿಸುತ್ತವೆ. ಬುದ್ಧಿವಂತ ಹೂಡಿಕೆದಾರರು ಇಂದಿನ ಬೆಲೆಯನ್ನು ಮಾತ್ರ ನೋಡುವುದಿಲ್ಲ, ನಾಳೆಯ ಬೆಳವಣಿಗೆಯನ್ನು ಸಹ ನೋಡುತ್ತಾರೆ. ತಪ್ಪು ಸಂಖ್ಯೆ 5, ತಜ್ಞರ ಸಲಹೆ ಪಡೆಯದಿರುವುದು. ಕೆಲವರು ಸ್ನೇಹಿತರ ಅಥವಾ ಸಾಮಾಜಿಕ ಜಾಲತಾಣದ ಮಾಹಿತಿಯನ್ನು ಮಾತ್ರ ನಂಬುತ್ತಾರೆ. ಆದರೆ ದೊಡ್ಡ ತಪ್ಪು. ಹೂಡಿಕೆ ಮಾಡುವ ಮೊದಲು ಅನುಭವ ಹೊಂದಿರುವ ರಿಯಲ್ ಎಸ್ಟೇಟ್ ಸಲಹೆಗಾರರು ಮಾರ್ಗದರ್ಶನ ಪಡೆಯುವುದು ಉತ್ತಮ. ಸರಿಯಾದ ಸಲಹೆ ನಿಮಗೆ ಸಮಯ ಮತ್ತು ಹಣ, ಮಾನಸಿಕ ಒತ್ತಡವನ್ನು ಉಳಿಸಬಹುದು. ಕೊನೆಯ ಮಾತು ಸ್ನೇಹಿತರೆ, ಸೈಟ್ ಖರೀದಿಸುವುದು ಒಂದು ಖರ್ಚು ಅಲ್ಲ, ಅದು ಒಂದು ಹೂಡಿಕೆ. ಆದ್ದರಿಂದ ಆತುರ ಬೇಡ. ಪರಿಶೀಲಿಸಿ, ಹೋಲಿಕೆ ಮಾಡಿ, ದಾಖಲಾತಿಗಳನ್ನು ನೋಡಿ, ಸ್ಥಳಕ್ಕೆ ಭೇಟಿ ನೀಡಿ, ತಜ್ಞರ ಸಲಹೆ ಪಡೆಯಿರಿ. ನಂತರ ಮಾತ್ರ ಅಂತಿಮ ನಿರ್ಧಾರ ತೆಗೆದುಕೊಳ್ಳಿ. ಇಂದು ನೀವು ಮಾಡುವ ಸರಿಯಾದ ಹೂಡಿಕೆ ನಿಮ್ಮ ಭವಿಷ್ಯದ, ಕುಟುಂಬದ ಸುರಕ್ಷತೆ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಪೇಜನ್ನು ಫಾಲೋ ಮಾಡಿ. ಮಾಸ್ಟರ್ ರಿಯಾಲಿಟಿ, ಹೆಸರುಘಟ್ಟ, ಬೆಂಗಳೂರು. ಧನ್ಯವಾದಗಳು.